ಸರ್ 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 ಹಾಂ ಹಾಂ ನಂದು ಏನು ಸರ್ ಅವಾಗಿನ ಕರಿತಾನೆ ಇದ್ದೀನಿ, ಏನು ಕನ್ಸು ಕಾಣ್ತಾ ಇದ್ದೀರಾ? ಸದ್ಯಕ್ಕೆ ನನ್ನ ಪಾಲಿಗೆ ಎಲ್ಲರೂ ಬರೀ ಕನಸೆ ಅನ್ಸುತ್ತೆ. ಸರ್ ಯೋಚನೆ ಮಾಡ್ಬಿಡಿ ಸರ್, ಎಲ್ಲ ಆದಷ್ಟು ಬೇಗ ಸರಿಯಾಗಿ ಹೋಗುತ್ತೆ. ಮನೆ ಬಿಟ್ಟು ಬಂದಾಗ ನಾನು ಹೀಗೆ ಅಂದ್ಕೊಂಡಿದ್ದೆ, ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ. ಆದರೆ ಇದು ಯಾಕೋ ಸರ್ ಮನೆಗೆ ಹೋಗೋಣವಾ? ಯಾವ ಮನೆ? ನೀವೀಗಲೇ ನಿಮ್ಮ ಮನೆಗೆ ಹೋಗೋದಕ್ಕೆ ತಯಾರಾಗಿಲ್ಲ ಅಂತ ನನಗೆ ಗೊತ್ತು. ನಮ್ಮ ಮನೆಗೆ ಹೋಗೋಣ. ಬೇಡ ನಂದು. ನಾನಿದ್ದು ನಿಮ್ಮನ್ನ ಹೋಟೆಲ್ ಇರೋದಕ್ಕೆ ನಾನು ಬಿಡಲ್ಲ. ನಾನು ಹೋಟೆಲ್ ಉಳ್ಕೊಂಡಿರೋ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಕಲಾ ಮೇಡಮ್, ಮಾಲತಿ ಮೇಡಮ್ ಬಂದು ಹೇಳಿದ್ರು. ನನ್ನ ಅಮ್ಮಂದಿರು ಬಂದಿದ್ರಾ? ಮತ್ತೆ ನನ್ನ ಯಾಕೆ ಮೀಟ್ ಮಾಡಲಿಲ್ಲ? ಅವ್ರಿಗೂ ನಾನು ಬೇಡವಾಗೋದ್ನಾ? ಸರ್ ಏನ್ ಸರ್ ನೀವು? ನಾನು ಬಂದಿದ್ರು ಅಂತ ಹೇಳಿದೆ, ಆಫೀಸ್ಗೆ ಅಂತ ಹೇಳಿಲ್ವಲ್ಲ. ಮತ್ತೆ ಎಲ್ಲಿಗೆ ಬಂದಿದ್ರು? ಅದು ನಿನ್ನೆ ರಾತ್ರಿ ಕನ್ಸಲ್ಲಿ ಬಂದಿದ್ರು. ಕನ್ಸಲ್ಲ? ಓ ಹೌದು, ನಮ್ಮ ಮಗ ಹೋಟ್ಲಲ್ಲಿ ಇದ್ದಾನೆ, ಅವನಿಗೆ ಹೋಟ್ಲ್ ಊಟ ಎಲ್ಲ ಸರಿ ಹೋಗಲ್ಲ, ನೀನ್ ಸ್ನೇಹಿತ ಅಂತ ಯಾಕಿದೆಯಾ ದಂಡಕ್ಕೆ, ನಿನ್ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಹೌದಾ? ನಿನ್ಗೆ ಈ ರೀತಿ ಕನ್ಸು ಬಿದ್ದಿದೆ ಅಂದಮೇಲೆ ನನ್ನ ಅಮ್ಮಂದಿರು ಖಂಡಿತವಾಗ್ಲೂ ಅದೇ ರೀತಿ ಅಷ್ಟೇ ಸ್ಟ್ರಾಂಗ್ ಆಗಿ ಫೀಲ್ ಮಾಡಿರ್ತಾರೆ. ಓ ಸರ್, ಹಾಗಾದ್ರೆ ನಡೀರಿ ನಮ್ಮ ಮನೆಗೆ ಹೋಗೋಣ. ಬೇಡ ನಂದು, ನಿಂಗೆ ಯಾಕೆ ತೊಂದರೆ? ನನ್ನ ಅಮ್ಮಂದಿರು ಮತ್ತೆ ನಿನ್ನ ಕನ್ಸಲ್ಲಿ ಬಂದು ತರಾಟೆಗೆ ತಗೊಂಡ್ರೆ ಹೇಳು. ನಾನೇನೋ ಕರೆದೆ, ಆದ್ರೆ ನಿಮ್ಮ ಮಗ ನನ್ನ ಮಾತೇ ಕೇಳಲಿಲ್ಲ ಅಂತ. ಇಷ್ಟೇನಾ ನೀವು ನಮ್ಮ ಸ್ನೇಹ ಕೊಡ್ತಿರೋ ಬೆಲೆ? ನಾನಪ್ಪ ಮುಟ್ಟಾಳ, ಸ್ನೇಹ ಅದು ಇದು ಅಂತ ಏನೇನೋ ಅಂದ್ಕೋತಾ ಇದ್ದೀನಿ. ನಾನು ಎಷ್ಟೇ ಆದರೂ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋ ಎಂಪ್ಲಾಯ್ ಅಷ್ಟೇ ತಾನೆ. ನಂದು, ನಾನಿನ್ನ ಯಾವತ್ತಾದ್ರೂ ಆ ಥರ ಟ್ರೀಟ್ ಮಾಡಿದ್ದೀನ? ಇನ್ನೊಂದ್ಸಲ ಈ ಥರ ಮಾತಾಡಬೇಡ, ನಂಗೆ ಹರ್ಟ್ ಆಗುತ್ತೆ. ನೀವೀಗ ನನ್ನ ಜೊತೆ ಬಂದಿಲ್ಲ ಅಂದರೆ ಅದಕ್ಕೆ ಜಾಸ್ತಿ ನನಗೆ ಹರ್ಟ್ ಆಗುತ್ತೆ. ಸರ್, ನಾನು ಕಷ್ಟದಲ್ಲಿರುವಾಗ ನೀವು ನನಗೆ ಬೇಕಾದ ಸಹಾಯ ಮಾಡಿದ್ದೀರಾ. ಈಗ ಆ ದೇವರೇ ಒಂದು ಅವಕಾಶ ಕೊಟ್ಟಿದ್ದಾನೆ ನನ್ನ ಮೇಲಿರೋ ನಿಮ್ಮ ಋಣ ತೀರಿಸ್ಕೊಳ್ಳೋದಕ್ಕೆ. ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ನಿನಗೆ ನನ್ನ ಮೇಲೆ ತುಂಬ ಕೋಪ ಬಂದಿರಬೇಕಲ್ವಾ? ನಿನ್ನ ಗಂಡ ಮನೆ ಬಿಟ್ಟು ಹೋಗೋಕ್ಕೆ ನಾನೇ ಕಾರಣ ಅಂತ. ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ನಿಮಗೇನನ್ಸುತ್ತೆ? ನಿನಗೆ ನನ್ನ ನಡವಳಿಕೆ ಬಗ್ಗೆ ವಿಪರೀತ ಕೋಪ ಇದೆ ಅನಿಸುತ್ತೆ. ಇಲ್ಲ, ನನ್ನನ್ನು ಮೆಚ್ಚಿಸೋಕೆ ಸುಳ್ಳಿನ ಉತ್ತರ ಬೇಕಾಗಿಲ್ಲ ನನಗೆ. ನಿಮಗೆ ಸುಳ್ಳು ಮತ್ತೆ ಸುಳ್ಳು ಹೇಳೋರು ಕಂಡ್ರೆ ಇಷ್ಟ ಆಗಲ್ಲ ಅಂತ ಅರ್ಥ ಆಗಿದೆ ನನಗೆ. ಪದೇ ಪದೇ ಸುಳ್ಳು ಹೇಳಿದ್ದಕ್ಕೆ ತಾನೆ ಶ್ರೀ ಮನೆ ಬಿಟ್ಟು ಹೋಗೋ ಹಾಗಾಗಿದ್ದು. ನಿಜಾನೇ ಹೇಳ್ತಿದ್ದೀನಿ, ಬರೀ ನನ್ನ ಗಂಡ ಮನೆ ಬಿಟ್ಟು ಹೋಗಿದ್ರೆ ನಿಮ್ಮ ಮೇಲೆ ಕೋಪ ಬರ್ತಿತ್ತೋ ಏನೋ. ಆದರೆ ನನ್ನ ಗಂಡನ ಜೊತೆ ನಿಮ್ಮ ಮಗನೂ ಮನೆ ಬಿಟ್ಟು ಹೋಗಿದ್ದಾನಲ್ವಾ. ಗಂಡನಿಂದ ದೂರ ಇದ್ದು ನಾನಿಲ್ಲಿ ನೋವು ಸಂಕಟ ಅನುಭವಿಸ್ತಿರೋದೇನೋ ನಿಜ. ಆದರೆ ನೀವು ನಿಮ್ಮ ಮೊಮ್ಮಗನಿಂದ ದೂರ ಇದ್ದು ಅಷ್ಟೇ ನೋವು ಸಂಕಟ ಅನುಭವಿಸ್ತಿರೋದು ಸುಳ್ಳಲ್ಲ ಅಲ್ವಾ? ಕೋಪ ಇಲ್ಲ ನನಗೆ.
ಥ್ಯಾಂಕ್ಸ್.